ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಸೋಮವಾರ ವರ್ಕಿಗೆ ಹೊರಟಿದ್ದೀರಿ. ಸಾರಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರಿಂಗ್ ಲೈಟ್ ಕೂಡ ಆ ಥರ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕ್ಯಾರಿ ಬ್ಯಾಗ್ ತೊಗೋಬೇಕು ಒಂದು ನೋಡ್ತಾ ಇದ್ದೀನಿ ಆನ್ಲೈನಲ್ಲೇ. ಹೊರಗಡೆ ಸಿಕ್ಕಿರೋ ಹೊರಗಡೆ ತೊಗೋಬೇಕು, ಇಲ್ಲ ಆನ್ಲೈನಲ್ಲೂ ಚೆಕ್ ಮಾಡ್ತಾಯಿದ್ದೀನಿ, ನೋಡಬೇಕು. ಇವಾಗ ವರ್ಕ್ ಇರೋದ್ರಿಂದ ಈ ಥರ ತೊಗೊಂಡು ಹೋಗ್ತಾಯಿದ್ದೀನಿ. ಟೈಮ್ ಬಂದು 2 ಗಂಟೆ ಆಗಿದೆ. 2:15ಗೆ ಇಲ್ಲಿ ಬಿಟ್ಟರೆ ಅಲ್ಲಿ ಕರೆಕ್ಟಾಗಿ 4 ಗಂಟೆಗೆ ರೀಚ್ ಆಗಿರ್ತೀವಿ. ಸೊ ಫೈನಲಿ ಈ ಥರ ರೆಡಿ ಆಗಿದ್ದೀನಿ, ಹೊರಡಬೇಕು. ನನ್ನ ಪ್ರವೀಣ್ ಅವರೇ ನೆನ್ಮಂಗ್ಲಿಗೆ ಬಿಡ್ತಾರೆ, ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಇವತ್ತು. ಸೊ ನನ್ನ ಜೊತೆ ಒಬ್ಬರು ಬರ್ತಾ ಇದ್ದಾರೆ, ಅವ್ರನ್ನೂ ಕೂಡ ತೋರಿಸ್ತೀನಿ. ಅವ್ರು ಇದಕ್ಕಿಂತ ಮುಂಚೆ ಒಂದು ಸತಿ ಬಂದಿದ್ದಾರೆ ನನ್ನ ಜೊತೆ ವರ್ಕ್ ಮಾಡೋಕ್ಕೆ. ಸೊ ಅವರು ಅಲ್ಲೇ ನೆನ್ಮಂಗ್ಲದಲ್ಲೇ ಜಾಯ್ನ್ ಆಗ್ತಾರೆ ನನ್ನ ಜೊತೆ. ಸೊ ಹೊರಡಬೇಕು. ಆ್ಯಂಡ್ ಮನೇಲಿ ಕರೆಂಟ್ ಕೂಡ ಇಲ್ಲ, ಫುಲ್ ಸೆಕೆ, ರೆಡಿಯಾಗಿರೋ ಸೆಕೆ ಬರ್ತಾಯಿದೆ ಜಾಸ್ತಿ. ಫುಲ್ಲು ಒಂಥರ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿಲ್ಲ ಈ ಬೇಸಿಗೆಗೆ. ಆ್ಯಂಡ್ ಸೀಟ್ ಮನೆ ಆಗಿರೋದ್ರಿಂದ ಫುಲ್ಲು ಸೆಕೆ ಆಗ್ತಾನೇ ಇಲ್ಲ. ಅಷ್ಟು ನೋಡ್ತಾ ಇರ್ಬೋದು, ಇಳಿತಾ ಇದೆ ಸೆಕೆ. ಆ್ಯಂಡ್ ಇವಾಗ ಹೊರಡ್ತೀನಿ, ಹೋಗಿ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಮನೆಯಿಂದ ನಾನು ಸೀದಾ ನೆನ್ಮಂಗ್ಲಕ್ಕೆ ಹೊರಟೆ. ಅವರೇ ಕೂಡ ನನ್ನ ಬಿಟ್ಟು ನೆನ್ಮಂಗ್ಲಕ್ಕೆ. ನನ್ನ ಜೊತೆ ಇವತ್ತು ನನ್ನ ಹೆಲ್ಪ್ಗೆ ನವ್ಯ ಅಂತ ಹೇಳ್ಬಿಟ್ಟು, ಅವರು ಮೇಕಪ್ ಆರ್ಟಿಸ್ಟ್, ನಮ್ಮೂರ ಹತ್ರನೇ ಇರೋದು. ಅಕ್ಕ ಬರೋಕ್ಕಾಗಿಲ್ಲ, ಅವರು ಕೆಲಸ ಇತ್ತು. ಸೊ ಹಾಗಾಗಿ ಮಂತ್ ಎಂಡ್ ಬೇರೆ ಅಲ್ವಾ, ರಜೆ ಎಲ್ಲ ಹಾಕೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇವ್ರನ್ನ ಮುಂಚೆನೇ ನಾನೊಂದು ಮೇಕಪ್ಗೆ ಕರ್ಕೊಂಡೋಗಿದ್ದೆ. ಸೊ ಇವತ್ತು ಅವರೇ ನನ್ನ ಜೊತೆ ಹೆಲ್ಪಿಗೆ ಬರ್ತಾ ಇದ್ದಾರೆ. ನಾವು ಕೂಡ ಸೀದಾ ಯಶವಂತಪುರಲ್ಲಿ ಮದುವೆ ಇದ್ದಿದ್ದು. ಸೊ ಹಾಗಾಗಿ ಸೀದಾ ಒಂದೇ ಸತಿ ಬಸ್ಸೇ ಹತ್ಕೊಂಡು ಬಂದ್ವಿ. ಇಲ್ಲಿಂದ ನಮಗೆ ಆಟೋನೇ ಬೇಕಾಗಿತ್ತು, ಯಾಕಂದರೆ ಏನೋ 20-30 ನಿಮಿಷ ಡಿಸ್ಟೆನ್ಸ್ ಇತ್ತು. ಸೊ ಹಾಗಾಗಿ ಚೌಟ್ರಿಗೆ ನಾವು ಆಟೋದಲ್ಲಿ ಬಂದು, ನೋಡ್ತಾ ಇರ್ಬೋದು ಚೌಟ್ರಿಲಿ ಯಾರೂ ಇಲ್ಲ. ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಮೇಕಪ್ ಆರ್ಟಿಸ್ಟ್ ಬೇಗ ಬಂದಿರ್ತಾರೆ, ಇಲ್ಲ ಫೋಟೋಗ್ರಾಫರ್ ಬೇಗ ಬಂದಿರ್ತಾರೆ, ಇಲ್ಲ ವಾಲಕ್ದವ್ರು ಬೇಗ ಬಂದಿರ್ತಾರೆ. ಇದು ಬಿಟ್ಟರೆ ಬೇರೆ ಯಾರೂ ಬಂದಿರಲ್ಲ ಪ್ರತಿ ಸತಿನೂ. ಕೆಲವೊಬ್ಬರು ಮಾತ್ರ ಶಾಸ್ತ್ರ ಅದು ಇದು ಅಂದರೆ ಮಾತ್ರ ಬೇಗ ಬಂದಿರ್ತಾರೆ, ಇಲ್ಲ ಅಂದರೆ ನಾವೇ ಮೊದಲು. ಸೊ ವಾಲಕ್ದವರೆಲ್ಲ ಬಂದಿದ್ದರು. ಆ್ಯಂಡ್ ನಾವು ಕೂಡ ಅಷ್ಟೊತ್ತಿಗೆ ಹೋಗಿ ವೆಯ್ಟ್ ಮಾಡಿ, ಆಮೇಲೆ ಫ್ಲವರ್ ಡೆಕೋರೇಷನ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸಿಂಪಲಾಗಿ ಕಾಣಿಸ್ತಾಯಿದೆ ಅಲ್ವಾ. ಲೈಟ್ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ಆ್ಯಂಡ್ ಬ್ರೈಡ್ ಕೂಡ ಬೇಗ ಬರ್ತೀವಿ ಅಂತ ಹೇಳಿದರು, ಆದರೆ ಅವ್ರಿಗೆ ಗೊತ್ತಲ್ಲ ಬ್ರೈಡ್ ಅಂದಮೇಲೆ ಶಾಸ್ತ್ರ ಅದು ಅಂತ ಇದ್ದೇ ಇರುತ್ತೆ. ಅವರು ಹೇಳಿ ಟೈಮಿಗೆ ಬರೋಕ್ಕಾಗಲ್ಲ. ಸೊ 5:15ಗೇನೋ ಬಂದರು. ಬಂದಿದ್ದ ತಕ್ಷಣ ಅವ್ರಿಗೆ ಇನ್ನೂ ರಿಸೆಪ್ಷನ್ ಸ್ಯಾರಿ ಇರಲಿಲ್ಲ. ಸೊ ಅದು ಗ್ರೂಮ್ ತಂಗೊಂಬಂದು ಕೊಡಬೇಕಾಗಿತ್ತು. ಹಾಗಾಗಿ ನಾನೇನಂದೆ ಅಂದರೆ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಮುಗಿಸ್ಕೊಂಡು ಬಿಡೋಣ, ಆಮೇಲೆ ಸ್ಯಾರಿ ಲಾಸ್ಟಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿದೆ. ಸರಿ ಅಕ್ಕ ಆಯಿತು ಅಂತಲೂ ಹೇಳಿದ್ರು. ಆ್ಯಂಡ್ ನನಗೆ ಈ ಬ್ರೈಡ್ ಬಂದು ಅವ್ರ ಮದುವೆ ಇನ್ನೇನೊಂದು 3-4 ಡೇಸ್ ಇದೆ ಅನ್ನಂಗೆ ಅವ್ರು ನನ್ನ ಬುಕ್ ಮಾಡಿದ್ರು. ಸೊ ನಮ್ಮ ಮನೆ ಹತ್ರ ಒಬ್ಬರಿದ್ದಾರೆ, ಅವರು ನನ್ನ ರೆಕಮೆಂಡ್ ಮಾಡಿದ್ದಂತೆ. ಸೊ ತುಂಬ ಖುಷಿಯಾಯಿತು. ಅವರು ಕೂಡ ನನ್ನ ವ್ಲಾಗ್ಸು ವೀಡಿಯೋಸು ಎಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ರೆಕಮೆಂಡ್ ಮಾಡಿದೆ ಅಂತ ಹೇಳಿದ್ರು. ತುಂಬ ಖುಷಿಯಾಯಿತು. ಆ್ಯಂಡ್ ಬ್ರೈಡ್ ಕೂಡ ನನ್ನ ವೀಡಿಯೋಸ್ ಎಲ್ಲ ನೋಡಿ ಅವ್ರಿಗೂ ಕೂಡ ಓಕೆ ಇದಾಗಿ ಇಷ್ಟ ಆಗಿ, ಅವರು ಕೂಡ ಆವಾಗ ನನಗೆ ಒಂದು ವಾರಕ್ಕಿಂತ ಒಂದು 4-5 ಡೇಸ್ ಅಂತ ಅಷ್ಟೇ, ಆವಾಗ ನನ್ನ ಬುಕ್ ಮಾಡಿಕೊಂಡ್ರು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೆಕಮೆಂಡ್ ಮಾಡಿದ್ದಕ್ಕೆ. ಆ್ಯಂಡ್ ಬ್ರೈಡ್ ಕೂಡ ನನ್ನ ನಂಬಿ ಅವರ ಒಂದು ಬಿಗ್ ಡೇಗೆ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ, ಚೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಅವ್ರಿಗೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿಯಿಂದ ವರ್ಕ್ ಅಂತೂ ಆಯಿತು ಅಂತಲೇ ಹೇಳ್ಬೋದು. ಎಷ್ಟು ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ಮೇಕಪ್ ಮಾಡಲಿಕ್ಕೆ ಶುರು ಮಾಡಿ ಸ್ಕಿನ್ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಡೈರೆಕ್ಟಾಗಿ ಇವಾಗ ಫುಲ್ ಫೇಸ್ ಮೇಕಪ್ಪಿಂದನೇ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಅವ್ರು ನನಗೆ ಹೇರ್ ಹೆಲ್ಪಿಂಗ್ ಮಾಡ್ತಾಯಿದ್ದಾರೆ, ಅದರ ಕ್ರಿಂಪೆಲ್ಲ ಮಾಡಲಿಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಬ್ರೈಡ್ಗೆ ತುಂಬ ಕಾಂಪ್ಲಿಕೇಶನ್ಸ್ ಏನಿರಲಿಲ್ಲ, ಕ್ಲಿಯರ್ ಸ್ಕಿನ್ ಇತ್ತು, ಸ್ವಲ್ಪ ಚಿಕ್ಕ ಮಾಮೂಲಿ ಪಿಂಪಲ್ಸ್ ಇರೋದು ಆ ಥರ ಇತ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ್ಯಂಡ್ ಅವ್ರ ಐ ಮೇಕಪ್ ಅಂತೂ ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಯಿತು. ಯಾಕಂದರೆ ಅವ್ರ ಕಣ್ಣು ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಯಾವ ಥರ ಬ್ಲೆಂಡ್ ಮಾಡ್ತೀವಿ, ಯಾವ ಥರ ಶೇಪ್ ಕೊಡ್ತೀವಿ ಅದೇ ಥರ ಬರ್ತಾಯಿತ್ತು. ಅಷ್ಟು ಚೆನ್ನಾಗಿದೆ. ವರ್ಕ್ ಮಾಡೋಕ್ಕಂತೂ ನನಗೆ ಖುಷಿ ಆಗ್ತಾಯಿತ್ತು ಅವ್ರ ಐಸ್ ಮೇಲೆ. ಸೊ ಐ ಮೇಕಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ, ತುಂಬ ಶೇಪಾಗಿ ಕರೆಕ್ಟಾಗಿ ಬಂದಿತ್ತು. ಅಷ್ಟು ಖುಷಿ ಆಯಿತು ನನಗೆ ಅವ್ರಿಗೆ ಮೇಕಪ್ ಮಾಡಿದ್ದು ನನಗೆ. ಸೊ ಇನ್ನೊಂದು ಸರ್ತಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರು ನನ್ನ ಚೂಸ್ ಮಾಡಿದ್ದಕ್ಕೆ. ಆ್ಯಂಡ್ ಅವರು ಸೀರೆ ಬರೋ ಗಂಟ ನಾವು ಏನು ಕೆಲಸ ಮಾಡಬೇಕು ಅದನ್ನು ನಾವು ಮಾಡಲೇಬೇಕು. ನಾವು ಸೀರೆ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನಮಗೆ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಒಂದೊಂದು ನಿಮಿಷನೂ ಇಂಪಾರ್ಟೆಂಟು. ಯಾವಾಗ ಬಂದು ಬ್ರೈಡ್ ಕಳಿಸಿ ಅಂತಾರೆ ಅಂತ ಹೇಳೋಕ್ಕಾಗಲ್ಲ. ಒಂದು 30 ನಿಮಿಷ 1 ಅವರ್ ಅಷ್ಟೊತ್ತಿಗೆಲ್ಲ ಬಂದುಬಿಟ್ಟಿರ್ತಾರೆ. ಹಾಗಾಗಿ ಹಾಗೆ ನಾನು ಹೊಸ ರಿಂಗ್ ಲೈಟ್ ತೊಗೊಂಡಿದ್ದೆ ಅಲ್ವಾ, ನಿಮಗೆ ಮಿರರಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಲೈಟಿಂಗ್ ಅಂದರೆ. ಒಳ್ಳೆ ಬೇರೆ ಯಾವುದೂ ಲೈಟ್ ಹಾಕೋದು ಬೇಡ, ಅದೊಂದೇ ಸಾಕು, ಅಷ್ಟು ಬೆಳಕು ಬರ್ತಾಯಿತ್ತು. ಆ್ಯಂಡ್ ನನಗದು ಫಸ್ಟ್ ಟೈಮ್ ಅಲ್ವಾ ಇವತ್ತು ಯೂಸ್ ಮಾಡಿದ್ದು. ಸ್ವಲ್ಪ ಕ್ಯಾಮ್ರಾ ಸೆಟ್ಟಿಂಗ್ದೆಲ್ಲ ನನಗೆ ಗೊತ್ತಾಗಿಲ್ಲ, ಸ್ವಲ್ಪ ಬೆಂಡಾಗಿರೋ ಥರ ಇದೆ.
ಹಾಗಾಗಿ ನನಗೆ ಇನ್ನೂ ಸ್ವಲ್ಪ ಅದು ಇನ್ನೊಂದೆರಡು ಸತಿ ಯೂಸ್ ಮಾಡಿದ್ರೆ ಅದು ಕ್ಯಾಮ್ರಾ ಎಲ್ಲ ಯಾವ ಥರ ಇಡಬೇಕು ಆ್ಯಂಡ್ ಯಾವ ಥರ ಇದು ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಇದಕ್ಕಿಂತ ಮುಂಚೆ ನಾನು ಚಿಕ್ಕ ರಿಂಗ್ ಲೈಟ್ ಸ್ಟ್ಯಾಂಡ್ ಯೂಸ್ ಮಾಡ್ತಿದ್ದಲ್ವ, ಅದ್ರಲ್ಲಿ ಗೊತ್ತಿತ್ತು ನನಗೆ ಯಾವ ಥರ ಬರುತ್ತೆ ಅಂತ. ಆದರೆ ಇದು ಸ್ವಲ್ಪ ದೊಡ್ಡದಿರೋದ್ರಿಂದ ಯಾವ ಕಡೆ ಕ್ಯಾಮ್ರಾ ಸೆಟ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಹೆಂಗೆ ಬಂದಿದೆ ಅಂತ. ಸೊ ಇವಾಗ ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ಥರ ಸೆಟ್ ಮಾಡಿದ್ದಕ್ಕೆ ಈ ಥರ ಬಂದಿದೆ. ಸೊ ಹಾಗಾಗಿ ನೆಕ್ಸ್ಟ್ ಅದು ಯೂಸ್ ಮಾಡ್ತಾ ಗೊತ್ತಾಗುತ್ತೆ ಹೆಂಗೆ ಕ್ಯಾಮ್ರಾ ಸೆಟ್ ಮಾಡಬೇಕು ಅಂತ. ಆದರೆ ರಿಂಗ್ ಲೈಟ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಸೂಪರಾಗಿದೆ, ನನಗೆ ಮಾತ್ರ ಇಷ್ಟ ಆಯಿತು. ಈ ಒಂದು ಲೈಟಲ್ಲಿ ತುಂಬ ಫೋಟೋಸ್ ಚೆನ್ನಾಗಿ ಬರುತ್ತೆ. ನಾನು ವಾಮಲ್ಲೂ ತೆಗ್ದಿದ್ದೀನಿ ಆ್ಯಂಡ್ ಮಾಮೂಲಿ ಇದರಲ್ಲೂ ತೆಗ್ದಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಅದರಲ್ಲಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಫೈನಲಿ ಅವರ ಮೇಕಪ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನಾನೇ ಹೇರ್ ಸ್ಟೈಲ್ ಕೂಡ ಮಾಡ್ಕೋತೀನಿ. ಹೇರ್ ಸ್ಟೈಲೆಲ್ಲ ಅಂದರೆ ಮಾಂಗ್ಟಿಕ ಫಿಕ್ಸ್ ಎಲ್ಲ ಮಾಡಿ ಫ್ರಂಟ್ ಪೋರ್ಷನ್ ಏನಿದೆ ಅದು ಕೂಡ ಎಲ್ಲ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ಲಾಸ್ಟಿಗೆ ಅವಾಗ ಅವರು ಕರ್ಲ್ಸ್ ಮಾಡ್ತಾಯಿದ್ದಾರೆ, ಅಂದರೆ ಬ್ರೈಡು ಕಾಲ್ ಮಾಡ್ತಾಯಿದ್ದಾರೆ ಇದಕ್ಕೋಸ್ಕರ, ಸ್ಯಾರಿಗೋಸ್ಕರ. ಇನ್ನೂ ಸ್ಯಾರಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡ್ತಾಯಿದ್ದಾರೆ. ಪಾಪ ಅದೊಂದು ಟೆನ್ಷನ್ ಇರುತ್ತೆ ಅಲ್ವಾ, ಯಾವ ಟೈಮ್ಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಆ್ಯಂಡ್ ಅವ್ರು ಬರೋ ಅಷ್ಟೊತ್ತಿಗೆ ನಮ್ಮದೆಲ್ಲ ಕಂಪ್ಲೀಟ್ ಆಗಿರುತ್ತೆ, ನೀವು ತಲೆ ಕೆಡಿಸ್ಕೊಬಿಡಿ ಅಂತ ಹೇಳಿದೆ. ಸೊ ಹಾಗಾಗಿ ಅವರು ಕೂಡ ಕಾಲ್ ಮಾಡ್ತಾನೆ ಇದ್ದರು ಸ್ಯಾರಿಗೋಸ್ಕರ. ನಾನು ಕೂಡ ಆದಷ್ಟು ಹೇರ್ ಸ್ಟೈಲ್ ಕೂಡ ನೋಡ್ತಾ ಇರ್ಬೋದು. ಅವರು ಕರ್ಲ್ಸ್ ಮಾಡಿಕೊಡ್ತಾಯಿದ್ದಾರೆ. ನಾನು ಇನ್ನೇನು ಟಚಪ್ ಮಾಡಬೇಕಾಗಿತ್ತು, ಲಿಪ್ಸ್ಟಿಕ್ ಆಗಿರ್ಬೋದು, ಕಾಜಲ್ ಆಗಿರ್ಬೋದು, ಆಮೇಲೆ ಲ್ಯಾಶಸ್ ಎಲ್ಲ ಹಾಕೋದಿತ್ತು. ಹಾಗಾಗಿ ಅದೇನೇನಿದೆಯೋ ಅದನ್ನು ಇವಾಗ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ನಾನು ಮೇಕಪ್ ಆದಮೇಲೆ 10 ಮಿನಿಟ್ಸ್ ಅದು ಕಂಪ್ಲೀಟಾಗಿ ಸೆಟ್ ಆಗೋದಕ್ಕೆ ಬಿಡ್ತೀನಿ. ಆಮೇಲೆ ಇನ್ನೇನು ಟಚಪ್ ಇದೆ ಇವಾಗ, ಹೀಗೆ ಲ್ಯಾಶಸ್ ಹಾಕೋದಿರ್ಬೋದು, ಲಿಪ್ಸ್ಟಿಕ್ ಹಾಕೋದಿರ್ಬೋದು, ಇದನ್ನೆಲ್ಲ ನಾನು ಲಾಸ್ಟು ಮಾಡ್ಕೋತೀನಿ. ಯಾಕಂದರೆ ಸ್ಟಾರ್ಟಿಂಗ್ ಮೇಕಪ್ ಸ್ವಲ್ಪ ಸೆಟ್ ಆಗ್ತಾ ಇದ್ದಂಗೆ ನಮಗೆ ಗೊತ್ತಾಗುತ್ತೆ ಯಾವ ಥರ ನಮಗದು ಕಾಣಿಸುತ್ತೆ, ರಿಯಾಕ್ಟ್ ಆಗುತ್ತೆ ಅವ್ರ ಫೇಸ್ ಮೇಲೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಅದು ಸೆಟ್ ಆಗೋಕ್ಕಿಂತ ಇದು ಮಾಡ್ಕೊಳ್ಳೋಕ್ಕಿಂತ ಹೇರ್ ಸ್ಟೈಲ್ನ ಮಾಡ್ಕೋತೀನಿ. ಅದು ಸೆಟ್ ಆಗಿದ ತಕ್ಷಣ ನಾನು ಅವ್ರಿಗೇನು ಟಚಪ್ ಮಾಡಬೇಕು ಆ ಥರ ಟಚಪ್ ಮಾಡ್ಕೋತೀನಿ. ಏನಂತಂದರೆ ಎಲ್ಲ ಮೇಕಪ್ ಆರ್ಟಿಸ್ಟ್ಗೂ ಒಂದೊಂದು ಥರ ಇರುತ್ತೆ, ಒಂದೊಂದು ಥರ ಮಾಡ್ತಾರೆ ಎಲ್ಲರೂ. ನಾವೇನು ಕಲ್ತಿರ್ತೀವಿ ನಾವು ಹಂಗೆ ಮಾಡೋದಕ್ಕಾಗಲ್ಲ, ನನ್ನದೇ ಆದಂಥ ಓನ್ ಟೆಕ್ನಿಕ್ಸ್ನ ಯೂಸ್ ಮಾಡಬೇಕಷ್ಟೆ. ಯಾಕಂದರೆ ನಮ್ಗೆ ಅಲ್ಲಿ ಟೈಮ್ ಏನಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ಪ್ರತಿಯೊಂದನ್ನು ಮ್ಯಾನೇಜ್ ಮಾಡಿಕೊಂಡು ನಮ್ಮ ಒಂದು ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾನು ಆ ಮೇಕಪ್ನ ಮಾಡಬೇಕಾಗತ್ತೆ. ಅದು ನಾನು ಒಬ್ಬಳೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ಮೇಕಪ್ ಆರ್ಟಿಸ್ಟ್ಗೂ ಕೂಡ ಹೌದು. ನಾನಿವಾಗ ಲಿಕ್ವಿಡ್ ಲಿಪ್ಸ್ಟಿಕ್ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ಮ್ಯಾಟ್ ಲಿಪ್ಸ್ಟಿಕ್ ಹಾಕ್ತಾಯಿದ್ದೀನಿ. ಅವ್ರಿಗೆ ಸ್ವಲ್ಪ ಜಾಸ್ತಿ ನಾಲ್ಗೆನೇ ಈಚೆ ತೆಗೆಯೋದು ಜಾಸ್ತಿ ಮಾಡ್ತಾರಂತೆ ಸ್ವಲ್ಪ, ಹಾಗಾಗಿ ನಾನು ಮ್ಯಾಟ್ ಕೂಡ ಅದ್ರ ಮೇಲೆ ಹಾಕಿ ಅದು ನೀಟಾಗಿ ಹೋಲ್ಡಿಂಗ್ ಆಗಿರೋ ಥರ ನಾನು ಮಾಡಿದೆ. ಆ್ಯಂಡ್ ಇದು ಕೂಡ ಅಷ್ಟೇ, ಕೆಲವೊಂದು ಟ್ರಿಕ್ಸ್ಗಳು ಗೊತ್ತಿರಲ್ಲ, ನೀವೇ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನ ಕಲ್ತ್ಕೊಂಡು ಆನ್ ಟೈಮ್ ಎಲ್ಲನೂ ಕರೆಕ್ಟಾಗಿ ನೀವು ಟೈಮಿಂಗ್ಸ್ನೆಲ್ಲ ನೋಡಿಕೊಂಡು ನಿಮ್ಮ ಟ್ರಿಕ್ಸ್ ಮೂಲಕ ನೀವು ಮೇಕಪ್ಗಳನ್ನ ಮಾಡ್ಕೊಬೋದು. ಅವ್ರದ್ದು ಹಂಗೆ ಬಂದಿದೆ, ಇವ್ರದ್ದು ಹಿಂಗೆ ಬಂದಿದೆ ಅಂತ ಯಾರ್ದು ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ದು ಹೇಗೆ ಬರುತ್ತೆ ಆ್ಯಂಡ್ ನಿಮ್ಗೆ ಅಲ್ಲಿ ಏನು ಟೈಮ್ ಸಿಗುತ್ತೆ ಆ ಟೈಮಲ್ಲಿ ನೀವು ಎಷ್ಟು ನಿಮ್ಮ ಬೆಸ್ಟ್ನ ಕೊಡ್ಬೋದು ಅಷ್ಟನ್ನು ನೀವು ಕೊಡಿ ಅಷ್ಟೇ. ಆ್ಯಂಡ್ ಏನಂದರೆ ಮದುವೆ ಮನೇಲಿ ತುಂಬ ಕಷ್ಟ, ನಾವು ಆನ್ ಟೈಮ್ ಎಲ್ಲನೂ ಮಾಡ್ತೀವಿ ಅನ್ನೋಕ್ಕೆ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಅವ್ರು ಬರೋದು ಹೋಗೋದು ಪ್ರತಿಯೊಂದು ಕೂಡ ಕೆಲವೊಂದಿಷ್ಟು ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಗಂಟ್ಲೆಲ್ಲ ನೋವು ಬರ್ತಾ ಇರುತ್ತೆ, ಅವಾಗವಾಗ ಸ್ವಲ್ಪ ನೀರಿಂದ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಗಂಟ್ಲು ಪೇಯ್ನ್ ಬಂದಿದೆ. ವಾಯ್ಸ್ ನಿಮಗೆ ಸ್ವಲ್ಪ ಇದ್ರಾಗಿ ಕೇಳಿಸ್ತಾ ಇರ್ಬೋದು. ಹಾಗೆ ನಂದೊಂದು ರಿಕ್ವೆಸ್ಟ್ ಏನಂದರೆ, ನೀವು ಯಾವುದೇ ಮದುವೆಗೆ ಹೋಗಿ ಏನೇ ಆಗಲಿ, ನೀವು ಒಂದು ಮದುವೆಗೆ ಹೋಗ್ತಾ ಇದ್ದೀರಾ ಅಂದರೆ ಮೇಕಪ್ ಆರ್ಟಿಸ್ಟ್ ಅಂತಲ್ಲ, ಮಾಮೂಲಿ ಅವ್ರು ಇನ್ವೈಟ್ ಮಾಡಿರ್ತಾರಲ್ಲ ಗೆಸ್ಟ್, ಎಲ್ಲರೂ ಅಷ್ಟೇ. ನೀವೇನಾದರೂ ಒಂದು ಮದುವೆಗೆ ಹೋಗ್ತೀರಾ ಅಂದರೆ ಅಲ್ಲಿ ನೀವು ಊಟ ಮಾಡ್ತೀರಲ್ಲ ಅದನ್ನು ಮಾತ್ರ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೇನು ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ಊಟ ಮಾಡಿ, ಎಲ್ಲನೂ ಹಾಕಿಸ್ಕೊಂಡು ಎಲ್ಲ ವೇಸ್ಟ್ ಮಾಡಬೇಡಿ. ಯಾಕಂದರೆ ಹೆಣ್ಣೆತ್ತಿರೋರ ಕಷ್ಟ ನಿಜವಾಗ್ಲೂ ನೋಡೋದಕ್ಕಾಗಲ್ಲ. ನಾನು ತುಂಬ ಕಡೆ ಮೇಕಪ್ ಮಾಡೋಕ್ಕೆ ಹೋಗಿದ್ದೀನಲ್ಲ, ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ. ಅಲ್ಲಿ ಒಂದು ಕೆಲವು ಸತಿ ಸ್ಟೇ ಆದಾಗ ಅಲ್ಲಿ ನಿಜವಾಗ್ಲೂ ಎಲ್ಲ ತುಂಬಿರುತ್ತೆ, ನಗು ಇರುತ್ತೆ, ಅಳು ಇರುತ್ತೆ, ಸಂತೋಷ ಇರುತ್ತೆ, ಫುಲ್ಲು ಎಮೋಷ್ನಲ್ ಆಗಿ ತುಂಬಿರುತ್ತೆ. ಅದರಲ್ಲಿ ಊಟ ಏನಾದರೂ ವೇಸ್ಟ್ ಆದಾಗ, ಏನಾದರೂ ಇದಾದಾಗ ನಿಜವಾಗ್ಲೂ ಹೆಣ್ಣೆತ್ತಿರೋರ ಕಣ್ಣಲ್ಲಿ ನೀರು ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರು ಅಷ್ಟು ಕಷ್ಟಪಟ್ಟು ಒಂದೊಂದು ರೂಪಾಯಿನೇ ಕೂಡಿಕ್ಕಿ ಮನೇಲಿ ಎಷ್ಟು ಜನ ಹೆಣ್ಮಕ್ಳಿರ್ತಾರೆ ಅವ್ರಿಗೆಲ್ಲ ಮದುವೆ ಮಾಡಬೇಕು ಅಂತ ಕೂಡಿಟ್ಟು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟನ್ನು ಎಲ್ಲರ ಇದರಲ್ಲೂ ಬಜೆಟಾಗಿ ಒಪ್ಪಿಸ್ಕೊಂಡು ಮಾಡ್ತಾಯಿರ್ತಾರೆ ಮಗಳ ಮದುವೆ ಚೆನ್ನಾಗಿ ಮಾಡಬೇಕು ಅಂತ. ಅದರಲ್ಲಿ ಈ ಥರ ಎಲ್ಲ ವೇಸ್ಟ್ ಆಗೋದು ಇದಾಗೋದು ಆದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಹೆಣ್ಣೆತ್ತಿರೋ ಕಷ್ಟ ನಿಜವಾಗ್ಲೂ ಕಣ್ಣಾರೆ ನಾವು ನೋಡ್ತೀವಲ್ಲ, ಸಿಕ್ಕಾಪಟ್ಟೆ ಕಷ್ಟ ಅನಿಸುತ್ತೆ. ನಮಗೇನೋ ಒಂದೊಂದು ಸತಿ ಬೇಜಾರಾಗಿಬಿಡುತ್ತೆ. ಅವರು
ಯಾಕಂದರೆ ಮದುವೆ ಮನೆ ಅಂದರೆ ಎಲ್ಲ ಥರ ಎಮೋಷನ್ಸು ಇರುತ್ತೆ ಅಲ್ಲಿ. ಹಾಗಾಗಿ ನನ್ನ ಕಡೆಯಿಂದ ಇದೊಂದು ಯಾವುದಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಎಷ್ಟು ಬೇಕೋ ಅಷ್ಟು ಊಟ ಮಾಡಿ ಸಾಕು. ಅತಿಯಾಗಿ ಎಲ್ಲ ಹಾಕಿಸ್ಕೊಂಡು ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಇನ್ನೊಬ್ರಿಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಮದುವೆ ಮನೆಗೆ ಹೋಗ್ತೀರಾ ಅಂದರೂ ಅಷ್ಟೇ, ಆದಷ್ಟು ಕಪಲ್ಸ್ಗೆ ಒಳ್ಳೆಯದೇ ಆಗಲಿ ಅಂತ ಬಯಸಿ, ಅವರು 100 ಕಾಲ ಬಾಳಲಿ, ಸುಖವಾಗಿರಲಿ ಅಂತ ಬಯಸಿ ಸಾಕು ಮನಸ್ಫೂರ್ತಿಯಾಗಿ. ಅದೇ ಅಲ್ವಾ ಅವ್ರು ಕೇಳ್ಕೊಳ್ಳೋದು, ಆಶೀರ್ವಾದನೇ ಅಲ್ವಾ ಮುಖ್ಯ. ಹಾಗಾಗಿ ಇದೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್. ಯಾಕಂದರೆ ನಾವಲ್ಲಿ ಕಣ್ಣಾರೆ ನೋಡ್ತೀವಿ ಅವ್ರ ಎಮೋಷನ್ಸ್ನ. ಹಾಗಾಗಿ ಆ್ಯಂಡ್ ಫೈನಲಿ ಅವ್ರ ಮೇಕಪ್ ಎಲ್ಲ ಆಯಿತು, ಹೇರ್ ಸ್ಟೈಲ್ ಕೂಡ ಆಯಿತು. ಆ್ಯಂಡ್ ಆಮೇಲೆ ಅವರು ಸ್ಯಾರಿ ತಂದು ಕೊಟ್ಟರು. ಸೊ ಬೇಗನೆ ನಾನು ಅವ್ರಿಗೆ ಸ್ಯಾರಿ ಉಡಿಸ್ಬಿಟ್ಟು ಜ್ಯುವೆಲ್ರಿ ಹಾಕಿ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡೆ. ಯಾಕಂದರೆ ಅವರು ರಿಸೆಪ್ಷನ್ ನಿಲ್ಕೊಬೇಕಲ್ಲ. ಹಾಗಾಗಿ ಆದ್ರೂ ಬ್ರೈಡು ನೀವು ತಗೊಳ್ಳಿ ಅಕ್ಕ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಳ್ಳಿ ಅಂತ ತುಂಬ ನಿಧಾನವಾಗಿ ಪೇಷನ್ಸ್ ಆಗಿ ಅವರು ವೀಡಿಯೋಸು ಫೋಟೋಸು ಎಲ್ಲನೂ ತೆಗೆಸ್ಕೊಂಡು ಆಮೇಲೆ ಅವರು ರಿಸೆಪ್ಷನ್ಗೆ ನಿಂತ್ಕೊಳ್ಳೋಕೆ ಹೋದರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ. ಸ್ವಲ್ಪ ವಾಯ್ಸ್ ನಿಮಗೆ ಗರ್ಗರ್ ಥರ ಕೇಳಿಸ್ತಾ ಇದೆ, ಯಾಕಂದರೆ ಗಂಟ್ಲು ತುಂಬ ಪೇಯ್ನ್ ಬಂದುಬಿಟ್ಟಿದೆ, ಅಲ್ಲಿ ಇಲ್ಲಿ ನೀರೆಲ್ಲ ಹೆಚ್ಚು ಕಮ್ಮಿ ಆಗಿ. ಹಾಗಾಗಿ ಇನ್ನು ರಿಸೆಪ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮಗೆ ಮುಹೂರ್ತಮ್ದು ಮೇಕಪ್ ಹೇಗಿತ್ತು, ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ನಾವು ಮನೆಗೆಲ್ಲ ಹೋಗೋದಕ್ಕಾಗಲಿಲ್ಲ, ಯಾಕಂದರೆ ನಮಗೆ ನೆಕ್ಸ್ಟ್ ಡೇ ಮುಹೂರ್ತ ಇದ್ದಿದ್ದು ಬೇಗ ಇತ್ತು. ಹಾಗಾಗಿ ನಾವು ಅಲ್ಲೇ ಸ್ಟೇ ಆಗಿ ಇನ್ನು ನೆಕ್ಸ್ಟ್ ಡೇ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಏನಂದರೆ ಶಾಸ್ತ್ರಗಳು ಲೇಟ್ ಆಗೇ ಆಗುತ್ತೆ. ಇವತ್ತು ಅವ್ರಿಗೂ ಅಷ್ಟೇ ಶಾಸ್ತ್ರ ತುಂಬ ಲೇಟ್ ಆಯಿತು. ಹಾಗಾಗಿ ನಮಗೆ ಕೊಟ್ಟಿದ್ದೆ ಒಂದು 30ರಿಂದ ಒಂದು 40 ನಿಮಿಷ ಅಷ್ಟೇ ಟೈಮು. ಅಷ್ಟರಲ್ಲಿ ನಾವು ಅವ್ರಿಗೆ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಎಲ್ಲನೂ ಮುಗಿಸ್ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಮೇಕಪ್ ಎಲ್ಲ ಮುಗಿಸ್ಕೊಂಡು ಮೊದಲೇ ಅವ್ರಿಗೆ ಸ್ಯಾರಿ ಉಡಿಸ್ಬಿಟ್ಟು ಇವಾಗ ಹೇರ್ ಸ್ಟೈಲ್ ಮಾಡೋಕ್ಕಿಂತ ಮುಂಚೆನೇ ನಾನು ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡೆ. ಯಾಕಂದರೆ ಅದೊಂಥರ ಅಂದರೆ ಮೊಗ್ಗಿಂದು ಜಡೆ ಬರುತ್ತಲ್ಲ, ಆ ಥರ ಜಡೆ ಇದ್ದಿದ್ದು. ಹಾಗಾಗಿ ಸ್ವಲ್ಪ ಆವಾಗ ಜ್ಯುವೆಲ್ರಿ ಹಾಕೋಕ್ಕಾಗಲ್ಲ, ಅವ್ರಿಗೆ ಕತ್ತಳ್ಳಾಡ್ಸೋಕ್ಕೆ ಆಗಲ್ಲ ಅದನ್ನು ಹಾಕ್ಕೊಂಡಾಗ. ಹಾಗಾಗಿ ಮುಂಚೆನೇ ಅವ್ರಿಗೆ ಜ್ಯುವೆಲ್ರಿ ಎಲ್ಲ ಹಾಕ್ಬಿಟ್ಟು ಇವಾಗ ಬೇಗ ಹೇರ್ ಸ್ಟೈಲ್ ಮಾಡ್ಕೋತಾ ಇದ್ದೀನಿ. ಹೇರ್ ಸ್ಟೈಲ್ದಂತೂ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವು ನೀಟಾಗಿ ಮಾಡ್ತೀವಿ ಅಂದರೆ ನಮಗೆ ಟೈಮೇ ಕೊಡ್ತಾ ಇರಲಿಲ್ಲ, ಬರೀ ಮೇಕಪ್ ಆಗಿತ್ತು ಅಷ್ಟೇ. ಅಷ್ಟು ಜಲ್ದಿ ಬೇಗ ಬಂದುಬಿಟ್ರು. ಇನ್ನೂ ಆಗಿಲ್ವಾ, ಮುಹೂರ್ತಮ್ಗೆ ಟೈಮ್ ಆಯಿತು, ಬೇಗ ಮಾಡಿ ಹೇರ್ ಸ್ಟೈಲ್ ಮಾಡಿ ಅಂತ. ಆದರೆ ನಮಗೇನಂದರೆ ಇನ್ನೂ ಅದು ಜಡೆ ಬಂದಿರಲಿಲ್ಲ ಹೂವಿಂದು. ಹಾಗಾಗಿ ನಮಗೆ ಟೈಮ್ ಇತ್ತು ಅವ್ರು ತಂದುಕೊಡೋ ಗಂಟ. ಅಷ್ಟೊತ್ತೊಳಗೆ ನಾವು ಹೇರ್ ಸ್ಟೈಲ್ನು ಕೂಡ ಅಷ್ಟೇ ನೋಡ್ಬೋದು ಎಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದೀವಿ ಅಂದರೆ. ಮುಹೂರ್ತಮ್ ಟೈಮು, ಆ ಟೈಮ್ ಹೋಗ್ಬಿಟ್ರೆ ಕಷ್ಟ. ಅದು ತುಂಬ ಪ್ರೀಷಿಯಸ್ಸಾಗಿ ಇಟ್ಟಿರ್ತಾರೆ ಆ ಮುಹೂರ್ತಮ್ ಟೈಮ್ ಅನ್ನೋದು. ಆ ಟೈಮ್ ಮೀರಬಾರ್ದು ಅಂತ ಹೇಳ್ಬಿಟ್ಟು ನಾವು ಆದಷ್ಟು ಬೇಗ, ನಮಗೆ ಬ್ರೈಡ್ ಕೊಟ್ಟಿದ್ದೆ 9 ಗಂಟೆಗೆ, 10ವರೆಗೆಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಮುಹೂರ್ತಮ್ಮು. ಹಾಗಾಗಿ ನಾವು ಒಂದು 30-35 ನಿಮಿಷದೊಳಗೇ ನಾನು ಈ ಒಂದು ಮೇಕವನ್ನು ಮಾಡಿದ್ದೀನಿ. ಆದಷ್ಟು ಅವರು ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ಐ ಮೇಕಪ್ ಆಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು, ಫೇಸ್ ಮೇಕಪ್ ಎಲ್ಲ ಯಾವ ಥರ ಬೇಕೋ ಆ ಥರನೇ ಮಾಡ್ಕೊಂಡು ಇವಾಗ ಪಟ ಅಂತ ಹೇರ್ ಸ್ಟೈಲ್ನ ನಾನು ಮಾಡ್ಕೋತಾ ಇದ್ದೀನಿ. ಆದರೆ ಮೊಗ್ಗಿನ ಜಡೆ ಅದು ಏನಿತ್ತು ಅದು ಬಂದಿರಲಿಲ್ಲ. ಸೊ ಹಾಗಾಗಿ ಫ್ರಂಟ್ ವೇರಿಯೇಷನ್, ಬ್ಯಾಕ್ ವೇರಿಯೇಷನ್ಸ್ ಏನೇನಿತ್ತು ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಅದರಲ್ಲೂ ಏನಂದರೆ ಈ ಮುಹೂರ್ತಮ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಅರ್ಜೆಂಟ್ ಮಾಡ್ತಾರೆ. ಯಾಕಂದರೆ ಬೇಗ ತಾಳಿ ಕಟ್ಟಿಸ್ಬೇಕು ಆನ್ ಟೈಮ್ಗೆ, ಅದು ಪ್ರೀಷಿಯಸ್ ಟೈಮ್ ಬೇರೆ ಅಲ್ವಾ. ಹಾಗಾಗಿ ಆ್ಯಂಡ್ ನನಗೇನಂದರೆ ಆಲ್ಮೋಸ್ಟ್ ಮುಹೂರ್ತಮ್ ಇದರಲ್ಲೇ ನನಗೆ ಹೆಣ್ಮಕ್ಳು ತುಂಬ ಇಷ್ಟ ಆಗ್ತಾರೆ. ಆ್ಯಂಡ್ ಇವ್ರದ್ದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು ಯಾವ ಥರ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ ಸ್ಯಾರಿ, ಆ ಜ್ಯುವೆಲ್ರಿ, ಆ ಮೇಕಪ್ ಎಲ್ಲ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು ಮುಹೂರ್ತಮ್ ಲುಕ್ಕು. ಆ ಸ್ಯಾರಿ ಎಲ್ಲ ಎಷ್ಟು ಸಾಫ್ಟಾಗಿತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವರು ಅಷ್ಟು ಮುಹೂರ್ತಮ್ ಲುಕ್ಕಲ್ಲಿ. ನಾನು ಕೆಲವೊಂದಿಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ನಮ್ಮ ರಿಂಗ್ ಲೈಟಲ್ಲಿ ಯಾವ ಥರ ಕಾಣಿಸುತ್ತೆ. ಆ್ಯಂಡ್ ಅಲ್ಲಿ ಸ್ಟೇಜ್ ಮೇಲೆ ಅವರು ಫೋಟೋಗ್ರಾಫರ್ ಹಾಕಿರ್ತಾರಲ್ಲ ಲೈಟಿಂಗ್ಸು, ಆ ಲೈಟಿಂಗ್ಸಲ್ಲಿ ಮೇಕಪ್ ಎಲ್ಲ ಹೇಗೆ ಕಾಣಿಸುತ್ತೆ ಅಂತ ಅದನ್ನು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ವಲ್ಪ ಡೌಟ್ ಇರುತ್ತಲ್ಲ ಯಾವ ಥರ ಇರುತ್ತೆ ಅಂತ, ಅದಕ್ಕೋಸ್ಕರ ಅದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಈ ಒಂದು ಮುಹೂರ್ತದ ಟೈಮಲ್ಲೇ ತುಂಬ ಎಮೋಷನ್ಸ್ಗಳು ಈಚೆ ಬರೋದು ಅಂತಲೇ ಹೇಳ್ಬೋದು. ಅಲ್ಲಿ ನೋಡ್ತಾ ಇದ್ದರೆ ತುಂಬ ಎಲ್ಲರೂ ಓಡಾಟ, ಇದು ಮಾತು ಎಲ್ಲ ಇರ್ತಾ ಇರುತ್ತೆ. ಆದರೆ ಲಾಸ್ಟಿಗೆ ತಾಳಿ ಕಟ್ಟೋ ಟೈಮ್ ಬರುತ್ತಲ್ಲ, ನಿಜ ಎಲ್ಲರೂ ಎಮೋಷ್ನಲ್ ಆಗಿಬಿಡ್ತಾರೆ. ಎಲ್ಲರ ಕಣ್ಣಲ್ಲೂ ನೀರು. ಆ್ಯಂಡ್ ಅದರಲ್ಲೂ ಬ್ರೈಡ್ ಕಣ್ಣಲ್ಲಿ ನೀರು ಬಂದರೆ ಎಲ್ಲರ ಕಣ್ಣಲ್ಲೂ ನೀರು ಬಂದುಬಿಡುತ್ತೆ. ನನಗಂತೂ ಅದು ನೋಡೋದಕ್ಕೆ ಆಗಲ್ಲ. ನನಗೆ ಒಂಥರ ನಾನೇ ಜಾಸ್ತಿ ಒಂಥರ ಅಳೋ ಥರ ಅನಿಸ್ಬಿಡುತ್ತೆ. ಇವಾಗ ಫೋನಲ್ಲೇ ಅಷ್ಟೇ, ನಾವೇನಾದರೂ ಕೆಲವೊಂದಿಷ್ಟು ಎಮೋಷ್ನಲ್ ಸಾಂಗ್ಸ್ ಎಲ್ಲ ಇದೆಲ್ಲ ಮಾಡಿದಾಗ ಕಣ್ಣಲ್ಲಿ ಟಕ್ ಅಂತ ನೀರು ಬಂದುಬಿಡುತ್ತೆ. ಇನ್ನು ರಿಯಲಾಗಿ ಅಷ್ಟು ಜನ ಫೀಲಿಂಗ್ಸಲ್ಲಿದೆ ಅಂದಾಗ ನೋಡೋಕೆ ತುಂಬಾ ಕಷ್ಟ ಆಗುತ್ತೆ. ನಮಗೆ ಅದು ಎಲ್ಲೂ ಕೂಡ ಅಷ್ಟೇ, ನಾನು ಜಾಸ್ತಿ ಹೊತ್ತು ಅಲ್ಲಿ ಇರೋದೇ ಇಲ್ಲ. ತಾಳಿ ಕಟ್ಟಬೇಕಾದ್ರಾಗಲಿ ಅಲ್ಲಿ ಅವರು ಕಳಿಸ್ಕೊಡ್ಬೇಕು ಅಷ್ಟು ಗಂಟೆ ಇರೋದೇ ಇಲ್ಲ. ಯಾಕಂದರೆ ನನಗೆ ತಡೆಯೋಕ್ಕಾಗಲ್ಲ ಅದನ್ನೆಲ್ಲ ನೋಡಿ.
ಹೆಣ್ಮಕ್ಳನ್ನ ನೋಡಿ ಆ ಥರ ಬೇರೆ ಮನೆಗೆ ಹೋಗ್ತಾರಲ್ಲ ಅದನ್ನು ನೋಡೋದಕ್ಕಾಗಲ್ಲ. ಯಾಕಂದರೆ ಅಷ್ಟು ಪ್ರೀತಿಯಿಂದ ಅಷ್ಟು ಇದರಿಂದ ಎಲ್ಲರೂ ಸಾಕಿರ್ತಾರೆ. ಸಡನ್ನಾಗಿ ಈ ಥರ ಮಗಳು ಮದುವೆ ಅಂದಿದ ತಕ್ಷಣ ಎಷ್ಟು ಖುಷಿ ಸಂಭ್ರಮ ತಿಂಗಳಾನ್ಗಟ್ಟಲೆ ಓಡಾಟ ಇರುತ್ತೆ. ಕೊನೆಗೆ ಆ ಕ್ಷಣ ಬಂದಿದ್ದ ತಕ್ಷಣ ಕಣ್ಣಲ್ಲಿ ಟಪ್ ಅಂತ ನೀರು ಬಂದ್ಬಿಡುತ್ತೆ. ಅದನ್ನು ನೋಡೋದಕ್ಕಾಗಲ್ಲ. ಹೇಳೋದು ಒಂದೇ, ಹೆಣ್ಮಕ್ಳು ಎಲ್ಲೇ ಹೋದರೂ ಸುಖವಾಗಿರಲಿ ಅಂತಂದರೆ ಅವರೇನು ಐಷಾರಾಮಿ ಬದುಕಬೇಕು ಅಂತೇನಿಲ್ಲ. ಆದರೆ ನೆಮ್ಮದಿ ಇರಬೇಕು. ಅವ್ರ ಕಣ್ಣಲ್ಲಿ ನೀರು ಬರ್ದಿರೋ ಥರ ನೋಡ್ಕೋಬೇಕು ಅಷ್ಟೇ ಎಲ್ಲ ಹೆಣ್ಮಕ್ಳಿಗೂ. ಯಾಕಂದರೆ ತುಂಬ ಆಸೆ ಕನಸು ಕಟ್ಕೊಂಡಿರ್ತಾರಲ್ಲ, ಹಾಗಾಗಿ ಅವರು ಲೈಫಲ್ಲಿ ಅವ್ರ ಕಣ್ಣೀರು ಬರ್ದಿರೋ ಥರ ಅವರು ಜೀವನ ಮಾಡಿದ್ರೆ ಸಾಕು. ಅವರಷ್ಟು ಚೆನ್ನಾಗಿದ್ರೇ ಸಾಕು ಅಲ್ವಾ. ಅಷ್ಟು ಒಳ್ಳೆಯಿಂದ ಬಯಸಿದ್ರೆ ಸಾಕು. ಆ ಗಳಿಗೆಯಲ್ಲಿ ಒಳ್ಳೇದನ್ನೇ ಬಯಸಿ ಅಷ್ಟೇ. ಆದಷ್ಟು ಒಳ್ಳೆಯದೇ ಆಶೀರ್ವಾದ ಮಾಡಿ ಅವ್ರಿಗೆ ಹೋಗಲಿ ಅಂತ. ಸೊ ನಾನಿಲ್ಲಿ ವಾಮು ಮತ್ತು ನನ್ನ ಮಾಮೂಲಿ ಲೈಟ್ ಇರ್ತಲ್ಲ ಅದರಲ್ಲಿ ನಾನು ವೀಡಿಯೋಸ್ಗಳನ್ನ ನಿಮಗೆ ತೋರಿಸ್ತಾ ಇರೋದು. ಯಾವ ಥರ ಬಂದಿದೆ ಮೇಕಪ್ ಅಂತ ಹೇಳ್ಬಿಟ್ಟು. ಅವ್ರ ಸ್ಕಿನ್ ಟೋನ್ಗೆ ಕರೆಕ್ಟಾಗಿತ್ತು. ಆ್ಯಂಡ್ ಆವಾಗಲೂ ಅಷ್ಟೇ ಮುಹೂರ್ತಮ್ಗೆ ಟೈಮ್ ಇನ್ನೇನು 10 ನಿಮಿಷ ಇನ್ನೇನಿದೆ ಅಂದಾಗ ಅವ್ರು ಫೋಟೋಸ್ ವೀಡಿಯೋಸ್ ಎಲ್ಲನೂ ತೆಗೆಸ್ಕೊಂಡ್ರು ಬ್ರೈಡು. ಅದು ನಂಗೆ ತುಂಬಾ ಖುಷಿಯಾಯಿತು. ಸೊ ಇವಾಗ ನೋಡ್ತಾ ಇರ್ಬೋದು ಕರೆಕ್ಟ್ ಟೈಮಿಂಗ್ ಆಗಿತ್ತು. ಇವಾಗ ತಾಳಿ ಕಟ್ಸೋಕ್ಕೆ ಬಾಸಿಂಗೆಲ್ಲ ಕಟ್ಟಿಸಿ ಸೋದ್ರ ಮಾವ ಸೋದ್ರ ಅತ್ತೆ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಹುಡುಗಿನ. ನೋಡಿ ಈ ಥರ ಶಾಸ್ತ್ರ ಎಲ್ಲ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರೋದು. ಯಾಕಂದರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಎತ್ತೋರು ನೋಡೋಕ್ಕಾಗಲ್ಲ, ಹುಡ್ತೋರು ಎಲ್ಲರೂ ಅಷ್ಟೇ. ಆವಾಗಲೇ ಸ್ವಲ್ಪ ಬೇಜಾರಾಗೋದು. ನಾನು ಆದಷ್ಟು ಬೇಗನೆ ಅಲ್ಲಿಂದ ಹೊರಟು ಬಂದುಬಿಡ್ತೀನಿ. ನಾನು ಅಲ್ಲಿ ಜಾಸ್ತಿ ಹೊತ್ತಿರಲ್ಲ. ಅದನ್ನೆಲ್ಲ ನೋಡಿ ನನಗೆ ಒಂಥರ ಗಂಟಲೇ ಹಿಡ್ಕೊಳಂಗೆ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಇವಾಗ ಅಲ್ಲಿ ಧಾರೆ ಮುಹೂರ್ತದ ಟೈಮಲ್ಲಿ ಕೂಡ ಕೆಲವೊಂದಿಷ್ಟು ಕ್ಯಾಪ್ಚರ್ ಮಾಡಿದ್ದೆ ರೀಲ್ಸ್ಗಳನ್ನ. ಬ್ರೈಡ್ಗೂ ಕೂಡ ಕಳ್ಸೋಣ ಅಂತ ಹೇಳ್ಬಿಟ್ಟು ಹೆಂಗೋ ಇದ್ನಲ್ಲ ಅಂತ. ನೋಡ್ತಾ ಇರ್ಬೋದು ಎಷ್ಟು ಅದು ನೋಡೋಕ್ಕೆ ಆಗಲ್ಲ ನನಗೆ. ಅಷ್ಟು ಒಂಥರ ಇದಾಗಿಬಿಡುತ್ತೆ ಆ ಟೈಮಲ್ಲಿ. ಆ್ಯಂಡ್ ಅಲ್ಲಿ ಯಾವ ಥರ ಲೈಟಿಂಗ್ಸ್ಗೆ ಯಾವ ಥರ ಮೇಕಪ್ ಎಲ್ಲ ಕಾಣಿಸುತ್ತೆ ಅನ್ನೋದನ್ನ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಪಲ್ಲವಿ, ಒಳ್ಳೆಯದಾಗಲಿ ನಿಮಗೆ. ಇನ್ನು ಅಲ್ಲಿಂದ ನಾವು ಸೀದಾ ಮನೆಗೆ ಹೊರಟು ಬಂದ್ವಿ. ಇನ್ನು ಬಸ್ಗೆ ಹೋದ್ವಿ. ಸೊ ಇದಾಗಿತ್ತು ಇವತ್ತಿನ ಒಂದು ಬ್ರೈಡಲ್ ಮೇಕಪ್ ವ್ಲಾಗ್ ಆಗಿತ್ತು. ತುಂಬ ಎಮೋಷ್ನಲ್ಗಳಿಂದ ತುಂಬಿಕೊಂಡಿತ್ತು. ತುಂಬ ಎಮೋಷ್ನಲಾಗಿ ಮಾತಾಡಿದೆ ಅಂತ ಅನ್ನಿಸ್ತು. ಸೊ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.